ನಾನನ್ನ ಹೃದಯಾದಿದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಈ ದಿನ ಅದು ಲಭಿಸಿದ ಸ್ವಾಮಿ. ಪ್ರೇಯಸಿ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು? ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿದೆ ನೀವೇ ಹೇಳಿ. ಈ ನಿನ್ನ ಹೃದಯದ ಪ್ರೇಮ, ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ? ಅದನ್ನು ನಾನು ಬಲ್ಲೆನು ಪ್ರೇಯಸಿ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ಈ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ಬಯಕೆ ನನ್ನದು. ಉತ್ತರ ಪ್ರಿಯ, ವಸಂತದ ಬಳ್ಳಿಯು ದಿನದಿನವೂ ಹೊಸದಾದ ಹೂವುಗಳಿಂದ ಆ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಆ ಪಕ್ಷಿಗಳು ದಿನದಿನವೂ ಹೊಸದಾದ ಗಾನಗಳಿಂದ ಈ ಪ್ರಕೃತಿಯನ್ನು ನಲಿಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನದಿನವೂ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವನು. ಈ ಪ್ರೇಮದಲ್ಲಿ ಇಂದಿನ ಆನಂದವೇ ನಾಳಿನ ದುಃಖದ ಬೀಜ, ನಾಳಿನ ದುಃಖವೇ ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೂ ಹಾಗೆ. ಹೇಗೋ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ. ಈ ವಿರಹ ಸಮ್ಮಿಳನ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ. ನೆನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು, ಆದರೆ ಇಂದು ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಪಡೆಯಬೇಕೆಂಬ ಬಯಕೆ. ಉತ್ತರ ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೇನು? ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರು. ನಿಮ್ಮ ಇಚ್ಛೆಯಂತೆ ನಡೆಯುವೆನು. ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ ಸ್ವಾಮಿ. ಪ್ರೇಯಸಿ, ದೇವನೇ ಪ್ರತ್ಯಕ್ಷನಾಗಿ ತನ್ನ ಪಾರ್ಶ್ವದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುವನು. ಬಾ, ಕುಳಿತುಕೋ. ಎಂಥ ಸೌಂದರ್ಯ ನೋಡಿ, ಎಂಥ ಚಾತುರ್ಯ ನಡೆ, ಎಂಥ ಗಾಂಭೀರ್ಯ. ಎಂಥ ಸೌಂದರ್ಯ ನೋಡಿ, ಎಂಥ ಚಾತುರ್ಯ ನಡೆ, ಎಂಥ ಗಾಂಭೀರ್ಯ. ಎಂಥ
ಇದೇನು ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇನು? ಚೇಚೆ ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏಕೆ? ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದಿರಿ. ಈ ದಿನವಾದರೂ ನನ್ನೊಡನೆ ಸಂತೋಷವಾಗಿ ಕೆಲ ಕಾಲಗಳನ್ನು ಕಳೆಯಬಾರದೇನೋ? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠರ ರಾಜೇಂದ್ರನಿಂದ ಅನುಮತಿ ಪಡೆದು ಬಂದಿರುವೆ. ಪ್ರೇಯಸಿ, ನನ್ನನ್ನು ತಡೆಯಬೇಡ. ನಿನ್ನ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಆ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈ ದಿನ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಓಹೋ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಸರಿಯದೇ ಇರಿಸಲಿ. ಆಹಾ, ಉತ್ತರ ಉತ್ತರ. ಈ ನಿನ್ನ ಮೃದುವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೆಗೇರಿಸು. ರೂಪುಗೊಂಡ ರತಿ, ಚಂಚಲ ಕಟಾಕ್ಷಿ, ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗಾಶ್ರಯವನ್ನು ಕೊಡು. ಅಬ್ಬಬ್ಬಬ್ಬಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಇದು ಉಪಹಾಸದ ಸಮಯವಲ್ಲ. ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನ ವಿಧಿಯೇ ಬೇರೆ. ಆದರೆ ಹಾಸ್ಯಪ್ರಿಯೆಯಾದ ಗಾನಮಯಿಯಾದ ಈ ಚೆಲುವೆ ಉತ್ತರಿಯನ್ನು ಕಲಾವಿದನಾದ ವಿಧಾತನೇ ಬೇರೆ. ಇವೆರಡು ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲೆಯಾದ ಒಬ್ಬೊತ್ತರನ್ನು ನೋಡಿದ್ರಿ. ಈಗ ವೀರಾಂಗನೆಯಾದ ವೀರಪತ್ನಿಯಾದ ಮತ್ತೊಬ್ಬೊತ್ತರನ್ನು ನೋಡುವಿರಿ. ಯುದ್ಧವು ಕ್ಷತ್ರಿಯನ ಧರ್ಮ,
ಹೋಗು ತರುಣವೀರ, ನೀನ ಆ ಧರ್ಮವನ್ನು ಪಾಲನೆ ಮಾಡು. ಉತ್ತರ, ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡುವಿಯಾ? ನನಗೋಸ್ಕರ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ. ಅಥವಾ ಪ್ರಚ್ಛನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಅಥವಾ ವೀರಾಂಗನೆ ಎನಿಸಿಕೊಳ್ಳಬಲ್ಲಳೇನು? ನೀವು ನಿಮ್ಮ ಕರ್ತವ್ಯದಲ್ಲಿ ಸ್ಥಿರರಾಗಿ. ಪುತ್ರಿಯು ತನ್ನ ಭಾಗದ ಕರ್ತವ್ಯವನ್ನು ಸಾಸುದನೆಯಾಗಿ ನಿರ್ವಹಿಸುವಳು ಸ್ವಾಮಿ. ನಾನು ನೋಡುತ್ತಿರುವುದಾದರೂ ಏನನ್ನ ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹಲೋಕದ ಸಂಸಾರ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ, ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರೀ ರತ್ನಳು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಕೀರ್ತಿ, ಗೌರವ, ಸಂಪತ್ತು. ನಿನಗೆ ಯಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ದುಃಖವನ್ನು ಹೃದಯದಲ್ಲಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದುರಿಸದೆ ಸಾಹಸಮುಖಿಯರಾಗಿ ತಮ್ಮ ಪತಿ ಪುತ್ರರನ್ನು ಬೀಳ್ಕೊಟ್ಟಿರುವರು. ಅವರಿಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪನ್ನು ಸುರಿಸದ ಮಾತೆಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ ಸ್ವಾಮಿ. ಪ್ರೇಯಸಿ, ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು. ಅಳುವುದಿಲ್ಲ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯು ನೆಲಕ್ಕೆ ಬಿದ್ದರೂ ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಡಿ ಸಮರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿ ಆಜ್ಞೆ ಒಳಗೆ ದೇವರ ಆಜ್ಞೆಯಂತೆ. ನನಗೆ ಹೊರಡಲು ಅನುಜ್ಞೆಯನ್ನು ಕೊಡು ಉತ್ತರ. ನೀನು ಹಾಕಿರುವ ಈ ಪ್ರೇಮದ ವಿಜಯ ಮಾಲೆಯಿಂದ ವಿಜೃಂಭಿತನಾಗಿ ರಣರಂಗದಲ್ಲಿ ಶೋಭಿಸುವೆನು. ನನಗಿನ್ನೂ ಅಪಜಯವಿಲ್ಲ. ಅಭಿಮನ್ಯು ಕುಮಾರ, ತಾಯಿ, ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ. ತಾಯಿ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲು ನನಗೆಲ್ಲಿ ಅಭಯ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ತಾಯಿ. ಅಭಿಮನ್ಯು ಕುಮಾರ, ಈ ದಿನ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ, ನಿಜವೇ? ಹೌದು ತಾಯಿ. ಇಂದು ನಾನು ಸುಭದ್ರೆಯು ವೀರಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣರು ಸ್ತಂಭಿತನಾಗುವನು. ನನ್ನನ್ನು ಅರಸು ತಾಯಿ. ಜಯಶಾಲಿಯಾಗು ಪುತ್ರ. ಈ ನಿನ್ನ ತಾಯಿಯ ಮಮತೆಯು, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು ಹಾಗೂ ಪಾಂಡುನಂದನರ ಆಶೀರ್ವಾದವು, ಪುತ್ರೆಯ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ಕಾಪಾಡಲಿ. ಜನನಿಯ ದಾಸ್ಯವನ್ನು ಹರಿಸೆ ಸುರರಂಗೆಲ್ದು ಅಮೃತ ತರವೆಲಸಿ ತೊಗೆ ನಮಿಸಿ ವೀರಘರಿಷ್ಮತನು ವೀರಘರಿಷ್ಮತನು ವಿನತಿಯಂ ಕೇಳ್ದಾಗ ಅಮಿತ ಶುಭವಿರಲಿ ನಿನಗೆ, ಅಮಿತ ಶುಭವಿರಲಿ ನಿನಗೆ. ಅನುಗ್ರಹಿತನಾದೆನು ತಾಯಿ, ಅನುಗ್ರಹಿತನಾದೆನು. ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣನ ಚಕ್ರ ವ್ಯೂಹವನ್ನು ಮಕ್ಕಳ ಆಟದ ಕೋಟೆಯಂತೆ ಭೇದಿಸಿವೆ. ಉತ್ತರ, ನನ್ನನ್ನು ನಗುತ್ತ ಕಳುಹಿಸಿಕೊಡು ತಾಯಿ. ನೋವೇನೆಂಬುದನ್ನು ಅರಿಯದ ಈ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆ. ಈ ಯುದ್ಧದ ದುರ್ಬರ ಸಂದೇಹದಲ್ಲಿ ಅದು ಸುಡದಿರಲಿ. ಈ ಸಾಹಸದಲ್ಲಿ ನಾನೊಂದು ವೇಳೆ ಅಭದ್ರವನ್ನು ನುಡಿಯಬೇಡ ಕುಮಾರ. ರಣಾಂಗಣವು ವೀರಕ್ಷತ್ರಿಯನಿಗೆ ತಾಯಿಯ ಮಡಿಲಂತೆ. ಯುದ್ಧದ ಶಸ್ತ್ರಾಸ್ತ್ರಗಳು ಒಡ ಹುಟ್ಟಿದ ಬಂಧುಗಳಂತೆ. ಕೀರ್ತಿಯು
ನೆಚ್ಚಿನ ನಂಟನಂತೆ. ಹೋಗು ಪುತ್ರ, ಜಯಶಾಲಿಯಾಗಿ ಹಿಂತಿರುಗು. ವಿಧಿಯಾಟ ಎಂತಿಹುದು ಬಲ್ಲವರು ಯಾರು? ವಿಧಿಯಾಟ ಎಂತಿಹುದು ಬಲ್ಲವರು ಯಾರು? ವ್ಯಸನ ಕಾಡಿಸಿ ಮನಗೆ ಬರಿದ ಚಿಂತೆಯ ಬೆರೆಸಿ, ವ್ಯಸನ ಕಾಡಿಸಿ ಮನಗೆ ಬರಿದ ಚಿಂತೆಯ ಬೆರೆಸಿ, ವಿಧಿಯಾಟ ಎಂತಿಹುದು ಬಲ್ಲವರು ಯಾರು? ಸಾಹಸಿ ಭೀಮ ಜನದೊಳಗೆ ಮಲಗಿರಲು, ಅತುಳ ಸಾಹಸಿ ಭೀಮ ರಣದೊಳಗೆ ಮಲಗಿರಲು, ಗುರುಪತಿಯ ಅಪಜಯಕ್ಕೆ ನಾಂದಿಯಾಯಿತೆ ಸಮಯ. ವಿಧಿಯಾಟ ಎಂತಿಹುದು ಬಲ್ಲವರು ಯಾರು? ವಸನ ಕಾಡಿಸಿ ಮನಕ್ಕೆ ಬರಿದ ಚಿಂತೆಯ ಬೆರೆಸಿ, ವ್ಯಸನ ಕಾಡಿಸಿ ಮನಕ್ಕೆ ಬರಿದ ಚಿಂತೆಯ ಬೆರೆಸಿ, ವಿಧಿಯಾಟ ಎಂತಿಹುದು ಬಲ್ಲವರು ಯಾರು? ಮೃತ್ಯುಂಜಯಿ ಭೀಷ್ಮ ಪರಾಜಿತನಾದನು. ಜರಾಜೂರ್ಣನಾದ ದ್ರೋಣನೀಗ ಸೈನ್ಯಾಧಿಪತಿ. ಈ ರಣಯಜ್ಞದ ಹತ್ಯಾಕಾಂಡವು ಇಂದು ದ್ರೋಣನ ಬೆನ್ನಿಗೆ ಬಿದ್ದಿರುವುದು. ಹಿಂಸೆಯ ಅಧಿಕಾರದ ಮುಕುಟ ಭಾರದಿಂದ ದ್ರೋಣನಿಂದು ತಲೆ ಬಾಗಿರುವನು. ಏ ಕೃತಾಂತ, ನಿನ್ನ ಪ್ರಳಯ ರಂಗದಲ್ಲಿ ನನಗಿಂತ ಪಾತ್ರವನ್ನೇಕೆ ಕೊಟ್ಟೆ? ನನ್ನಿಂದ ಅಸ್ತ್ರವಿದ್ಯೆಯನ್ನು ಕಲಿತ ಕುರು ಪಾಂಡವರೀಗ ರಣೋಮತ್ತರಾಗಿ ಒಬ್ಬರನ್ನೊಬ್ಬರು ವಧೆ ಮಾಡುತ್ತಾ ನಿನ್ನ ಅಂಧಕಾರದ ಪುರಿಯ ಸಾಂದ್ರತೆಯನ್ನು ಹೆಚ್ಚಿಸುತ್ತಿರುವರು. ಮತ್ತು ನಾನು ಗೇಡಿಯಂತೆ ವಿವೇಚನೆಯನ್ನು ಕಳೆದುಕೊಂಡು ಈ ಭಯಂಕರ ನರಮೇಧದಲ್ಲಿ ದೀಕ್ಷಿತನಾಗಿರುವನು. ಇದ್ದು ಈಗಾಗುವುದೇ ಗುರುದೇವ? ಏನಾಯಿತು ಧರ್ಮರಾಯ? ನೀವು ರಚಿಸಿದ ಚಕ್ರವ್ಯೂಹವು ಅಭಿಮನ್ಯು ಕುಮಾರನ ಸಾವಿನ ಸಿಡಿಯಾಗಿ ಪರಿಣಮಿಸಿರುವುದು. ನಮ್ಮೆಲ್ಲರ ಅನುರೋಧವನ್ನು ಲೆಕ್ಕಿಸದ ಕುಮಾರನು ವ್ಯೂಹವನ್ನು ಪ್ರವೇಶಿಸಿದನು. ಆಮೇಲೆ ಮಹಾದೇವನ ವರದಿಂದ ಮದೋನ್ಮತ್ತನಾದ ಸೈಂಧವ ವ್ಯೂಹಮುಖ ಮಾಡಿ ಕುಳಿತು ನಮ್ಮನ್ನು ಒಳಗೆ ಪ್ರವೇಶ ಮಾಡದಂತೆ ಪ್ರತಿಬಂಧಿಸಿರುವನು. ಅರ್ಜುನನಲ್ಲಿ ಮಹಾದೇವನ ವರವು ಅವನನ್ನು ಮಾತ್ರ ಪ್ರತಿಬಂಧಿಸಲಾರದು. ಅರ್ಜುನನು ಸಂಸಪ್ತಕರೊಡನೆ ಹೋರಾಡುತ್ತಿರುವನು. ಅವನು ಹಿಂತಿರುಗುವ ಸಂಭವವಿಲ್ಲ ಗುರುದೇವ. ಇದು ಧರ್ಮಯುದ್ಧವಲ್ಲ. ಇದಕ್ಕೊಂದು ಪ್ರತೀಕಾರವನ್ನು ಚಿಂತಿಸು. ನಾನು ಏನು ಮಾಡಲಾರದವನಾಗಿರನು ಧರ್ಮರಾಯ. ಕೌರವರ ಅನ್ನವನ್ನು ತಿಂದೆ. ಈಗೆನ್ನ ಅವರ ಆಜ್ಞೆಯನ್ನು ಪಾಲಿಸು, ಈಗೆನ್ನ ಕರ್ತವ್ಯ. ಈ ಮಾತು ದ್ರೋಣರ ಬಾಯಿಂದ ಹೊರಟಿತೆ. ಹೌದು ಧರ್ಮರಾಯ. ಸೇವಾ ಪಾಶದಿಂದ ಕೋಟಿ ಕೋಟಿ ದ್ರೋಣರು ತಮ್ಮ ಹೆಸರನ್ನೇ ಮರೆತಿರುವರು. ಅವರ ಬಾಗಿದ ಕಣ್ಣುಗಳಿಗೆ ಬೀಳುವುದು ಒಂದೇ, ಅವರ ಹಸಿದ ಹೊಟ್ಟೆ ಮಾತ್ರ. ನಾನು ಕೇಳುತ್ತಿರುವುದೇನು? ಈಶ್ವರ, ಆಚಾರ್ಯ, ನೀನು ನನ್ನ ಶಿಕ್ಷಾ ಗುರು ದ್ರೋಣನೆ, ಅಥವಾ ಯಾವುದಾದರೂ ದುಷ್ಟಭೂತ ನಿನ್ನ ಶರೀರವನ್ನು ಆಶ್ರಯಿಸಿರುವುದು? ಸಹಿಸಲಾರೆ, ನಾನು ಸಹಿಸಲಾರೆ. ಇದೇನು ಆಚಾರ್ಯ, ಕೈಗೆ ಸಿಕ್ಕ ಶತ್ರುವನ್ನು ಹಾಗೆ ಬಿಡುವುದೇ? ಭೀಮನ ತರುವಾಯ
ನಿಮ್ಮನ್ನು ಸೇನಾಧ್ಯಕ್ಷರನ್ನಾಗಿ ಮಾಡಿದ್ದು ಇದಕ್ಕಾಗಿಯೇ ಏನು? ದುರ್ಯೋಧನ ಅಷ್ಟು ಮಾತ್ರವಲ್ಲ, ಅಭಿಮನ್ಯುವಂತಹ ಒಬ್ಬ ಬಾಲಕನಿಂದ ಕುರು ಸೈನ್ಯವನ್ನು ಉದ್ಧರಿಸಲಾರದೆ ಹೋದಿರಲ್ಲ, ಪರಾಜಿತನಾಗಿ ಓಡಿ ಬಂದಿರಲ್ಲ, ಇದಕ್ಕಿಂತ ಅಪಮಾನ ಬೇಕೇನು? ಅಭಿಮನ್ಯುವನ್ನು ಸಾಮಾನ್ಯನೆಂದು ತಿಳಿದೀಯ ದುರ್ಯೋಧನ? ಅವನು 18 ವರ್ಷದ ವಯಸ್ಸಿನಲ್ಲಿಯೇ ಅರ್ಜುನನ ವಿಕ್ರಮ, ಭೀಮನ ಸಾಹಸ, ಯುಧಿಷ್ಠರನ ಸ್ಥೈರ್ಯ ಮತ್ತು ಕೃಷ್ಣನ ಮಧುರವಾದ ಇಂತಹ ಮಾತನಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ ಆಚಾರ್ಯ? ಅಭಿಮಾನ ಸ್ಪಂದವಾದ ವಿಷಯಕ್ಕೆ ನಾಚಿಕೆ ಏಕೆ? ಅಭಿಮನ್ಯುವಿನ ವಧೆಯ ಹೊರತು ಕುರು ಸೈನ್ಯಕ್ಕೆ ವಿಸ್ತಾರ ಅದನ್ನು ಬಲ್ಲೆದ ಕರುಣ, ಆದರೆ ಏನು ಮಾಡುವುದು? ಪ್ರಮಾದವಾಯಿತು. ಅದೋ ನೋಡಿ, ಆ ಅಭಿಮನ್ಯುವಿಗೆ ಕುಮಾರ ಲಕ್ಷಣನು ಎದುರಾರದು. ಮೊದಲು ಕುಮಾರನನ್ನು ರಕ್ಷಿಸಬೇಕು. ಲಕ್ಷಣ, ಕುಮಾರ ಲಕ್ಷಣ, ನಿನ್ನ ಕಂದ ಹೇಳ್ಬೇಕಲ್ಲ. ಸತ್ತವರೇರಿ, ಹಿಡೀರಿ, ಕಡೀರಿ ನೀಚಾಭಿಮನ್ಯುವನ್ನು. ಇದೆಂತಹ ಅಧರ್ಮ ಅತ್ಯಾಚಾರವಿದು? ಹೇ ಜಗದೀಶ್ವರ, ಹೇ ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ, 2 ಇಡೀ ಅನ್ನದ ಸಲುವಾಗಿ ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟಿರಾ? ಛೇ, ನನ್ನ ರಥವು ಭಗ್ನವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆ ಬರಿದಾಯಿತು. ಈ ಚಕ್ರದ ಹೊರತಾಗಿ ನನ್ನ ಕೈಯಲ್ಲಿ ಮತ್ಯಾವ ಆಯುಧವೂ ಇಲ್ಲ. ಇಂತಹ ನನ್ನನ್ನು ನಿಮ್ಮಂತಹ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರಾ? ಹೆಚ್ಚ ಧಿಕ್ಕಾರವಿರಲಿ ಈ ನಿಮ್ಮ ವರ್ತನೆಗೆ. ನಿಮ್ಮಂತ ವೀರರಿಗೆ ಇದೊಪ್ಪದು. ನೀವು ವೀರರಲ್ಲ, ಕುರು ಸೈನ್ಯದ ಕಳಂಕ ಸ್ವರೂಪರು, ಶಾಸ್ತ್ರ ಧರ್ಮದ ಆಪ್ತ ಅಭಿಶಾಪ. ನಿಮ್ಮಲ್ಲಿ ಒಂದು ಅಣುವಿನಷ್ಟನಾದರೂ ಮನುಷ್ಯತ್ವ ಉಳಿದಿದ್ದರೆ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ಈ ಅಭಿಮನ್ಯು ನಿರಾಯುಧನಾಗಿ ಹೋರಾಡುವೆನು. ಆದರೆ ಈ ಅಪಮಾನದ ಅತ್ಯಾಚಾರ ಬೇಕೆ? ಆಕ್ರಮಣ ಮಾಡಿರಿ, ಒಂದು ಅಲ್ಪದ ಚಕ್ರದ ಭಯದಿಂದ ಹಿಂಬೆಟ್ಟಿವಿರ. ಹಾಗಾದರೆ ಇದರ ಮಹಿಮೆಯನ್ನು ನಿನಗೆ ತೋರಿಸುವೆ. ಇದು ನಮ್ಮ ಅನುಕೂಲ ಸಾರ. ಏಕೆ? ಅಭಿಮನ್ಯು ನಿರಸ್ತ್ರನಾಗಿರುವನು. ಈ ಅಭಿಮನ್ಯುವಿನ ತೋಳುಗಳಲ್ಲಿ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ನಾನೆಂದೂ ನಿರಸ್ತ್ರನಾಗುವುದಿಲ್ಲವೋ? ಈ ಅಭಿಮನ್ಯು ಶಪಥವನ್ನು ವಿಫಲವಾಗಿ ಮಾಡಲು ಈ ಸೈಂಧನೊಬ್ಬನಿರುವನು. ದುಶ್ಯಾಸನ, ಹೊಡೆಯುವನು. ಸೈಂಧವ, ನಿನ್ನ ಈ ವಂಚನೆಯಿಂದ ವಿರೋಚಿತ ಯುದ್ಧವನ್ನು ಕೊಟ್ಟುಕೊನ ಹಿಂಸಾಕ್ರಿಯೆಗಿಂತ ಹೀನವಾಗಿ ಮಾಡಿದೆ. ಮುಷ್ಟಿ ಯುದ್ಧವನ್ನು ಮಾಡಲು ಸೋಲುವೆ. ದುಶ್ಯಾಸನ, ಇವನನ್ನು ಹೊಡೆ. ನಾನು ಹಿಂದೆ ದೈವವೇ, ನೀನು ನನ್ನಲ್ಲಿ ಪರಾನ್ಮುಖನಾದೆಯ. ಆಚಾರ್ಯ, ತಂದೆಗೆ ಅಸ್ತ್ರವಿದ್ಯೆಯನ್ನು ಕಲಿಸಿದ ಗುರು, ಕೌರವರ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಇಂತಹ ಅತ್ಯಾಚಾರವಾಯಿತೆ. ಶಾಸ್ತ್ರೋಚಿತ ಶೋತ್ತರಗಳಿಂದ ವಂಚಿತನಾಗಿ ಈ ನವತಾರುಣ್ಯದಲ್ಲಿ ಈ ಅಧರ್ಮದ ಯುದ್ಧದ ಪರಾಜಯ ಹೊಂದಲು ನಾನು ದುಃಖಿಸುತ್ತಿಲ್ಲ.
ಕೊನೆಗೆ ಈಶ್ವರ! ನಿದ್ರಿಸುತ್ತಿರುವಳು, ನಿದ್ರಿಸಲಿ. ಈ ಬಾಲಿಕೆಯ ಕೋಮಲ ಹೃದಯವು ಯುದ್ಧದ ಬಿರುಗಾಳಿಗೆ ಸಿಲುಕಿ ಬಳಲಿ ಬೆಂದಾಗಿ ಹೋಗಿದೆ. ಇನ್ನೇನು ಸಂಜೆಯಾಗುತ್ತಾ ಬಂತು. ಯುದ್ಧ ಭೂಮಿಯಿಂದ ಎಲ್ಲರೂ ಹಿಂತಿರುಗುವರು. ಹಾಗಲಾದರೂ ಆಕೆಗೆ ಸಮಾಧಾನ ಆಗಬಹುದು. ಹಾ ಪ್ರಿಯತಮ, ಎಷ್ಟು ದೂರದಿಂದ ನನ್ನನ್ನು ಕರೆಯುತ್ತಿರುವೆ. ನಿಲ್ಲು ನಿಲ್ಲು, ನಾನು ಬಂದೆನು. ಮಗಳೇ, ಏನಾಯಿತು? ಏಕೆ ಹೆದರಿದೆ? ಅಮ್ಮ, ನಾನೊಂದು ಭಯಂಕರವಾದ ಕನಸನ್ನು ಕಂಡೆನು. ಕನಸು? ಏನಾ ಕನಸು? ಹೇಳಲು ಭಯವಾಗುವುದಮ್ಮ. ರಣಭೂಮಿಯಲ್ಲಿ ನಾನೊಬ್ಬಳೇ ಹೋಗುತ್ತಿದ್ದೆನು. ಎಲ್ಲ ಕಡೆಯೂ ಮೃತದೇಹಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಆಕಸ್ಮಿಕವಾಗಿ ನನ್ನೆದುರಿಗೆ ಕರಾಳಾಕೃತಿಯೊಂದು ಬಂದು ಕಾಣಿಸಿಕೊಂಡಿತು. ನಾನು ಹೆದರಿ ಮುಖವನ್ನು ಮುಚ್ಚಿಕೊಂಡೆ. ಆಗ ನನ್ನ ಪತಿಯ ಕಂಠಸ್ವರದಲ್ಲಿ, ಭಯಪಡಬೇಡ, ತಲೆ ಎತ್ತಿ ನೋಡು ಎಂದು ಹೇಳಿದ ಹಾಗಾಯಿತು. ನಾನು ನಿಧಾನವಾಗಿ ನನ್ನ ಕಣ್ಣುಗಳನ್ನು ಬಿಟ್ಟು ನೋಡಿದೆ. ತಾಯಿ, ನನ್ನ ಪತಿಯು ಎತ್ತರವಾದ ಸ್ಥಳದಲ್ಲಿ ನನ್ನನ್ನು ಬಾ ಬಾ ಎಂದು ಕರೆಯುತ್ತಿದ್ದರು. ಅಷ್ಟರಲ್ಲಿ ನನಗೆ ಎಚ್ಚರವಾಯಿತು. ತಾಯಿ, ಇದು ನಿನ್ನ ಚಿಂತೆಯ ಫಲ. ಕನಸಿನಲ್ಲಿ ಕಂಡುದಕ್ಕೆ ಯಾರಾದರೂ ಭಯಪಡುವರೇ? ನನಗೆ ಹಾಗೆ ತೋರುತ್ತಿಲ್ಲಮ್ಮ. ಈಗಲೂ ಆ ದೃಶ್ಯಗಳು ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಭಯದ ಕಾರಣವೇನೂ ಇಲ್ಲ. ಅಭಿಮನ್ಯು ಅಸಹಾಯ ವೀರನು. ಅವನ ಬೆಂಗಾವಲಾಗಿ ಭೀಮಾದಿಗಳು ಹೋಗಿರುವರು. ಶಿಬಿರದಲ್ಲಿ ಚೀತ್ಕಾರವೇಕೆ? ಹೋ, ಅಕಸ್ಮಾತ್ ಆಗಿ ರೋದಕ ಧ್ವನಿ. ನನ್ನ ಮನಸ್ಸಿನಲ್ಲೇಕೋ ಭಯದ ಸಂಚಾರವಾಗುತ್ತಿರುವುದು. ಏನು ಮಾಡಲಿ ದೇವ? ಯಾರದು? ಅಭಿಮನ್ಯುವಿನ ಶೌರ್ಯದಿಂದ ಕೌರವರ ಸೈನ್ಯವು ಹತವಾಯಿತು. ಪರಾಜಿತರಾದರು. ಎಲ್ಲ ಕಡೆಯಲ್ಲಿಯೂ ಅಭಿಮನ್ಯುವಿನ ಜಯ ಜಯಕಾರವೇ ಕೇಳಿತು. ಬಾಪು ಕುಮಾರ, ಆದರೆ ಇಲ್ಲ ಮಹಾರಾಣಿ. ಅಭಿಮನ್ಯು ಯುದ್ಧ ಭೂಮಿಯಲ್ಲಿ ಗಾಯಗೊಂಡಿರುವನೇ? ಚಕ್ರವ್ಯೂಹದಲ್ಲಿ ಯುದ್ಧ ಮಾಡುತ್ತಾ ಕುಮಾರ ಅಭಿಮನ್ಯುವು ವೀರ ಸ್ವರ್ಗವನ್ನು ಪಡೆದನು. ಕುಮಾರ, ರಣದೇವತೆಯು ಕೊನೆಗೆ ಅವನನ್ನು ಆಹುತಿಗೊಂಡಲೇ? ಎಲ್ಲಿ? ನಾನು ನನ್ನ ಪ್ರಾಣಕಾಂತನಿಗೆ ಹಾಕಿದ ಜಯಮಾಲೆಯಲ್ಲಿ. ಅಯ್ಯೋ, ನನ್ನ ಪ್ರಾಣಕಾಂತನು ನನ್ನನ್ನು ಆಗಲೇ ಹೋದನೆ. ಅಮ್ಮ, ಸೈರಿಸು ಸೈರಿಸು ಮಗಳೇ. ನಾನು ನನ್ನ ಸ್ವಾಮಿಗೆ ಹಾಕಿದ ಜಯಮಾಲೆ ಹೇಗೆ ರಕ್ತಘಟಿತವಾಗಿ ಸುಮಮಾಲೆಗಳೆಲ್ಲವೂ ರಕ್ತದಿಂದ ತೊಯ್ದು, ಅದೇ ರೀತಿಯಾಗಿ ಕ್ಷತವಿಕ್ಷತನಾಗಿ ನನ್ನ ಪ್ರಾಣಕಾಂತನು. ಸೈರಿಸು ಸೈರಿಸು ಮಗಳೇ. ಅದು ಅದು ಸ್ವರ್ಗದಲ್ಲಿ ನನ್ನ ಪ್ರಾಣಕಾಂತನು ನನ್ನನ್ನು ಕರೆಯುತ್ತಿರುವರು. ಅಲ್ಲಿ ಹೌದು, ಅವರ
ನಾನೀಗ ವೀರಸತಿ. ಈ ವಸ್ತ್ರಾಭರಣಗಳು ನನಗೀಗ ಭೂಷಣವಲ್ಲ. ನಾನು ನನ್ನ ಧರ್ಮಕ್ಕನುಗುಣವಾಗಿ ವೇಷಭೂಷಣವನ್ನು ಧರಿಸಿ ನನ್ನ ಪತಿಯ ದೇಹದೊಡನೆ ಚಿತಾಗ್ನಿಯಲ್ಲಿ ಈ ದೇಹವನ್ನು ದಹಿಸಿ ಪ್ರಾಣತ್ಯಾಗ ಮಾಡುವೆನು. ಅಣ್ಣ, ಏಕಮ್ಮ ಅಳುತ್ತಿರುವೆ? ಅಣ್ಣ, ನನ್ನ ಪ್ರಿಯ ಕುಮಾರನಲ್ಲಿ ಎಲ್ಲಿ ಬಿಟ್ಟು ಬಂದೆ? ನನ್ನ ಪ್ರೇಮದ ನಿಧಿಯಲ್ಲಿ, ಧನಂಜಯನ ಪ್ರಾಣ ಪದಕವೆಲ್ಲಿ? ನಿನ್ನ ಪ್ರೀತಿಯ ಅಳಿಯನಲ್ಲಿ ಅಣ್ಣ. ಉತ್ತರೆಯ ಜೀವನದ ಸೌಭಾಗ್ಯವೇನಾಯಿತು? ಸುಭದ್ರ, ಪ್ರಾಜ್ಞಳಾದ ನೀನು ಪಾಮರಶ್ರೀಯಂತೆ ಈ ರೀತಿ ಅಳುವುದೇ? ಈ ದಿವಸ ನಿನ್ನ ಕುಮಾರನು ಅಮರತ್ವ ಸನ್ಮಾನದಿಂದ ಹೋರಾಡಿ, ಕ್ಷತ್ರಿಯ ದರ್ಪದಿಂದ ಹೋರಾಡಿ ಅವನು ಸ್ವರ್ಗದಲ್ಲಿ ಬೆಳಗುತ್ತಿದ್ದಾನೆ. ಈ ದಿನ ಪ್ರಾತಃ ಕಾಲ ಅಭಿಮನ್ಯು ಕುಮಾರ ನನ್ನ ಅನುಮತಿಗಾಗಿ ಬಂದಿತ್ತು. ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ವೀರಕ್ಷತ್ರಿಯನಿಗೆ ಎಂದಿಗೂ ಪರಾಜಯವಿಲ್ಲವೆಂದು ಹರಸಿದೆ. ಯಾವ ಪಾಪದಿಂದ ನನ್ನ ಹರಕೆಯ ಫಲ ವ್ಯರ್ಥವಾದು. ಆದರೆ ಸುಭದ್ರ, ಧರ್ಮಯುದ್ಧದಲ್ಲಿ ಅಭಿಮನ್ಯುವಿಗೆ ಎಂದಿಗೂ ಪರಾಜಯವಿಲ್ಲ. ಆದರೆ ಈ ದಿವಸ ನಡೆದ ಅಧರ್ಮ ಯುದ್ಧದಲ್ಲಿ ಸೈಂಧವಾದಿ ಸಪ್ತ ರಥಿಕರು ಕೂಡಿ ನಿಸ್ಸಹಾಯಕನು ನಿರಾಯುಧನೂ ಆದ ಅಭಿಮನ್ಯುವನ್ನು ಸುತ್ತಗಟ್ಟಿ ಸಂಹರಿಸಿದರು. ಅದರ ಸಲುವಾಗಿಯೇ ನನಗಿಷ್ಟೊಂದು ಚಿಂತೆ. ಅಣ್ಣ, ನೀನಿದ್ದು ಕುರುಕ್ಷೇತ್ರದಲ್ಲಿ ಅಧರ್ಮದ ಕಾಳಸರ್ಪವು ತಲೆ ಎತ್ತಿದೆ. ಹೇ ಈಶ್ವರ, ನನ್ನ ಪತಿಯ ಗಾಂಡೀವವು, ಈ ನಿನ್ನ ಚಕ್ರವು ಅಸಹಾಯಕವಾಗಿದೆ. ಆದರೆ ಸುಭದ್ರ, ನೀನೇ ನೋಡುವೆ, ಅಭಿಮನ್ಯುವನ್ನು ಕೊಂದ ಪಾಪಿಗಳು ಹೊಂದುವ ದುರ್ಮರಣವನ್ನು. ಅದಕ್ಕಾಗಿ ಶ್ರೀಕೃಷ್ಣನು ತನ್ನ ಶಪಥವನ್ನು ಭಂಗ ಮಾಡಿ ಚಕ್ರವನ್ನು ಪ್ರಯೋಗಿಸಲು ಸಿದ್ಧನಿರುವ. ಅಣ್ಣ, ನಿನ್ನ ಶ್ರೀಚಕ್ರವು ಪುನಃ ನನ್ನ ಕುಮಾರನನ್ನು ತಂದುಕೊಡುವುದೇ? ಸುಭದ್ರ, ಅಳಬೇಡಮ್ಮ. ಕ್ಷತ್ರಿಯ ದರ್ಪದಿಂದ ತಲೆ ಎತ್ತಿ ನಡೆ. ನಿನ್ನ ಕುಮಾರನು ಅಮರತ್ವ ಸನ್ಮಾನದಿಂದ ಸ್ವರ್ಗದಲ್ಲಿ ಬೆಳಗುತ್ತಿದ್ದಾನೆ. ಏಕೆ ಸುಭದ್ರ ಅಳುತ್ತಿರುವೆ? ಅಭಿಮನ್ಯುವಿನ ಸಲುವಾಗಿಯೇ? ಹೌದನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದೆ. ತೆರಳಿದ ದೂರಕ್ಕೆ ತರಳ ನಮನು ಅಗಲಿ, ತೆರಳಿದ ದೂರಕ್ಕೆ ತರಳ ನಮನು ಅಗಲಿ, ದುರುಳರು ರಚಿಸಿದ ಶರ ಪಂಜರದಲ್ಲಿ ದುರುಳರು ರಚಿಸಿದ ಶರ ಪಂಜರದಲ್ಲಿ ತೆರಳಿದ ದೂರಕ್ಕೆ ತರಳ ನಮನು ಅಗಲಿ. ಯಾವ ಪರಾದವ ಅವಿರಿಯದ ಗುಣನ, ಯಾವ ಪರಾದವ ಹರಿಯದ ಸುತನ, ತನುವಲಿ ನರಕಂತ ಏ ಪರಿ ದರೆಯೊಳಗೆ ಕಣವನ್ನು ಧರಿಮೆ. ವಾಸುದೇವ, ಧರೆಯೊಳಗೆ
ಪ್ರಾಣೇಶ್ವರಿ, ನಿನ್ನೊಡನೆ ನಾನು ಸೇರಿ ಅಳುವೆ. ನಮ್ಮಿಬ್ಬರ ರೋದನದಿಂದ ಈ ಜಗತ್ತು ದ್ರವಿಸಲಿ. ನಿನ್ನ ವೀರಪುತ್ರನು, ನನ್ನ ಏಕಮಾತ್ರ ಅಭಿಮನ್ಯುವು ಇಂದಿನ ಯುದ್ಧದಲ್ಲಿ ಹತನಾದನು. ದೌರ್ಭಾಗ್ಯನಾದ ನಾನು ಅವನ ರಕ್ಷಣೆಗಾಗಿ ಒಂದು ಕಿರು ಬೆರಳನ್ನು ಎತ್ತಲು ಅಶಕ್ತನಾದನು. ಹೇ ಪರಮೇಶ್ವರ, ನನ್ನ ಗಾಂಡೀವದ ಕೌಶಲ್ಯವು ಇಂದು ಏನಾಯಿತು? ಯಾವ ಪಾಪಕ್ಕಾಗಿ ಆ ಸೈನ್ಯವನಿಗಿಂತಹ ವರವನ್ನು ಕೊಟ್ಟೆ? ಅರ್ಜುನ, ನೀನು ಆದರ್ಶ ಮಾನವನು. ನಿನಗೆ ಈ ದೌರ್ಬಲ್ಯವು ಶೋಭಿಸದು. ಮರುಗಿ ಫಲವೇ ಮರುಳೆ, ವಿಧಿ ನೇಮಕ್ಕೆ ಮರುಗಿ ಫಲವೇ ಮರುಳೆ, ವಿಧಿ ನೇಮಕ್ಕೆ ಮರುಗಿ ಫಲವೇ ಮರುಳೆ, ಮಮತೆಯ ಮಡಿದು ಭ್ರಾಂತಿಯ ಪಡೆದಿರು, ಮಮತೆಯ ಮಡಿದು ಭ್ರಾಂತಿಯ ಪಡೆದಿರು, ವಿಧಿ ನೇಮಕ್ಕೆ ಮರುಗಿ ಫಲವೇ ಮರುಳೆ. ಬಾಲನ ಮರಣ ಭೀಕರ ಧಾರಣ, ಬಾಲನ ಮರಣ ಭೀಕರ ಧಾರಣ, ವಿಧಿಯೇ ಕಾರಣ ತೀರೆ ಭೂಮಿಯ ಋಣ, ವಿಧಿಯೇ ಕಾರಣ ತೀರೆ ಭೂಮಿಯ ಋಣ, ಜನನ ಮರಣಕ್ಕೆ ವಂದಿತ ಮಾನವ, ಜನನ ಮರಣಕ್ಕೆ ವಂದಿತ ಮಾನವ, ಮೀರಿದ ಕಾರ್ಯವ ಸೈರಿಸಲೇಗೆ, ಮೀರಿದ ಕಾರ್ಯವ ಸೈರಿಸಲೇಗೆ, ವಿಧಿ ನೇಮಕ್ಕೆ ಮರುಗಿ ಫಲವೇ ಮರುಳೆ, ಮಮತೆಯ ಮಹಿದು ಭ್ರಾಂತಿಯ ಪಡೆದಿರು, ಮಮತೆಯ ಮಹಿದು ಭ್ರಾಂತಿಯ ಪಡೆದಿರು, ವಿಧಿ ನೇಮಕ್ಕೆ ಮರುಗಿ ಫಲವೇ ಮರುಳೆ. ವಾಸುದೇವ, ಮಾನವನು ಇಷ್ಟೊಂದು ದುಃಖವನ್ನು ಹೇಗೆ ಸಹಿಸಿಕೊಳ್ಳಲು ಸಾಧ್ಯ? ಕಣ್ಣುಗಳನ್ನು ಮರುಭೂಮಿಯಂತೆ ನಿರ್ಜಲವಾಗಿ ಮಾಡಿ ಹೃದಯದಲ್ಲಿ ಇವರ ಆಶೆಯನ್ನೇ ತುಂಬಿಟ್ಟಿ ವಜ್ರ ಮುಷ್ಟಿಯಲ್ಲಿ ದುಃಖವನ್ನು ಅಡಗಿಸಿಟ್ಟರೂ ಅದು ಒಂದೊಂದು ನಿಟ್ಟುಸಿರಲು, ತನ್ನ ನಿಟ್ಟುಸಿರಲು ಒಂದೊಂದು ನಿಟ್ಟುಸಿರಲದ ಅಸ್ಫುಟ ಆವೇಗವನ್ನು ಪ್ರಕಟಿಸುವುದು. ನೋಡು 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 ಆ ದುಃಖ ದೇವತೆಯ ಮೂರ್ತಿಮಂತ ಸ್ವರೂಪವನ್ನ. ಅನಿಮಿಷದ ದೃಷ್ಟಿಯಿಂದ ಆಕಾಶವನ್ನೇ ನೋಡುತ್ತಾ ಶಿಬಿರದಲ್ಲಿ ಸ್ಮಶಾನದ ದಗ್ಧೆ ಛಾಯೆಯನ್ನು ಬೀರುತ್ತಿರುವ ಕರುಣಾಮಯಿ ಬಾಲಕಿಯನ್ನ ಬಳಿಕ ನೀನು ನನಗೆ ಸ್ಥಿರನಾಗುವಂತೆ ಹೇಳು.
ಪ್ರಾಣೇಶ್ವರ, ಪ್ರಿಯತಮ, ಇದು ಸ್ವರ್ಗದ ಉಚ್ಚಾಸನದಲ್ಲಿ ಕುಳಿತು ವಿವೇಕಿದ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿರುವಿರಾ? ನನ್ನನ್ನು ನೋಡುತ್ತಿರುವಿರಾ ಸ್ವಾಮಿ? ಇದು ನೋಡಿ, ಈ ನಿಮ್ಮ ಉತ್ತರೆಯು ಸೂರ್ಯಕಾಂತಿಯ ಹೂವಿನಂತೆ ನಿಮ್ಮೆಡೆಗೆ ಮುಖವನ್ನು ನೋಡುತ್ತಿರು. ನೋಡು, ಇದು ಇದು ನನ್ನನ್ನು ಕರೆಯುತ್ತಿರುವೆಯಾ? ನನ್ನನ್ನು ಕರೆಯುತ್ತಿರುವೆಯಾ? ಇದು ನಾನು ಸಹ ನಿನ್ನಲ್ಲಿಗೆ ಬರುವೆನು. ಇದನ್ನು ನೋಡುವ ಬದಲು ನನ್ನ ಕಣ್ಣುಗಳು ಹೀಗೆ ಹೋಗಬಾರದೆ. ಸಹಿಸಲಾರೆ ಈ ಸಂಕಟವನ್ನು ಸಹಿಸಲಾರೆ. ಈ ಸಂಕಟದಿಂದ ಉದ್ಧಾರ ಮಾಡುವ ಯಾವ ಉಪಾಯವೂ ಇಲ್ಲವೋ? ಇರುವುದು ಗುರುದೇವ. ಆರ್ಯ ಧರ್ಮವಿಂದು ನಷ್ಟವಾಯಿತೆಂದು ಭಾರತ ವರ್ಷದಲ್ಲಿ ಒಂದು ವಿಕಟ ಹಾಹಾಕಾರವೆದ್ದಿರುವುದು. ನೀನದನ್ನು ಸುಳ್ಳಾಗಿ ಮಾಡು. ಮಗನಿಗಾಗಿ ಅಳುವುದು ಮಗನಿಗಾಗಿ ಅಳುವುದು ತಂದೆಗೆ ಸಹಜ. ಅದರಂತೆ ನೀನು ಅಳುತ್ತಿರುವೆ, ಅದರಂತೆ ನೀನು ಅಳುತ್ತಿರುವೆ. ಆದರೆ ಆದರೆ ರೋದನದಿಂದ ಆ ವೀರಮೂರ್ತಿಯನ್ನು ತಂದು ಕೊಡುವುದು ಯಾರಿಗೆ ಸಾಧ್ಯ? ಯಾರಿಗೆ ಸಾಧ್ಯ? ನನ್ನ ಪ್ರಿಯತಮನನ್ನು ಪುನಃ ನನಗೆ ತಂದು ಕೊಡಲು ಯಾರಿಗೆ ಸಾಧ್ಯ? ನೀನು ನೀನು ವೀರವರ ತಂದೆಯೇ, ಹೇಳು, ನೀನು ಕ್ಷತ್ರಿಯ ವೀರನು. 7 ಜನ ಮಹಾರಥಿಕರು ಸೇರಿ ನಿರಸ್ತ್ರನಾದ ಒಬ್ಬ ತರುಣ ವೀರನನ್ನು ಹೇಗೆ ಕೊಂದರೆಂಬುದನ್ನು ನಿನ್ನ ಗಾಂಡಿಯರ ಟೇಕಾರದಿಂದ ಕೇಳು. ಹೇಳು ತಂದೆಯೇ, ಈ ನಿನ್ನ ಗಾಂಡಿವ ಟೇಂಕಾರು ಆ ಕೌರವರ ದುರ್ಜಯವನ್ನು ಕಂಪಿಸಲಿ. ವಾಸುದೇವ, ಏಕೆ ಏಕೆ ನಿನ್ನ ಪಾಂಚಜನ್ಯವು ಸುಮ್ಮನಿರುವುದಾದರೂ ಏಕೆ? ಪರಮಾತ್ಮ, ನೀನಿದ್ದೂ ಸಹ ಕುರುಕ್ಷೇತ್ರದ ಧರ್ಮಯುದ್ಧದಲ್ಲಿ ಅಧರ್ಮದ ಕಾಳಸರ್ಪವು ತಲೆ ಎತ್ತಿದೆ. ಅದನ್ನು ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪಕನಾದ ನಿನಗೆ ಶಾಂತಿಯಲ್ಲಿ ಅದು ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ, ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ. ಕೇಳಿರಿ ಭಾರತದ ವೀರನೇ, ಅರ್ಜುನನ ವಿಭೀಷಣದ ಶಪಥವನ್ನ. ನನ್ನ ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಸೈಂಧವನನ್ನು ಹಿಡಿದು ನಾಳೆ ಸಂಜೆ ಸೂರ್ಯ ಮುಳುಗುವುದರೊಳಗಾಗಿ ಸಂಹರಿಸುವೆನು. ಯಕ್ಷ ರಾಕ್ಷಸಾದಿಯ ಯಾರು ಅವನನ್ನು ಉಳಿಸಲಾರರು. ಇಂದ್ರನ ವಜ್ರಾಯುಧವೇ ಅಡ್ಡ ಬಂದರು. ಪಾರ್ವತಿಪತಿಯೇ ಶೂಲ ಮಾಡಿಯಾಗಿ ಎದುರು ನಿಂತರು. ಅರ್ಜುನನ ಶಪಥ ಚಲಿಸುವುದಿಲ್ಲ, ವಿಚಲಿಸುವುದಿಲ್ಲ. ಚತುರ್ದಶ ಭುವನಗಳೇ, ಸಪ್ತ ಸಾಗರಗಳೇ, ಪಾತಾಳದಲ್ಲಿರುವ ಸ್ವರ್ಗ ಮೃತ್ಯು ಪಾತಾಳದಲ್ಲಿರುವ ಆ ಸೈಂಧವನನ್ನು ಹಿಡಿದು ತಂದು ಅವನ ಹೃದಯದ ಬಿಸಿ ರಕ್ತದಿಂದ ನನ್ನ ರಣಧಾವನ್ನು ಶಾಂತ ಮಾಡಿಕೊಳ್ಳುತ್ತೇನೆ. ಒಂದು ವೇಳೆ ನಾನು ಪ್ರತಿಜ್ಞೆ ಮಾಡುವುದರಲ್ಲಿ ಅಶಕ್ತನಾದರೆ ಆ ಸೈನ್ಯವನ್ನು ಬದುಕಿದ್ದು ಸೂರ್ಯ ಅಸ್ತಂಗತನಾದರೆ ಈ ಪ್ರಜ್ವಲಿತ ಚಿತೆಯಲ್ಲಿ ದೇಹದಾನ ಮಾಡುವೆನು. ಇದೆಂತಹ ಕಠಿಣ ಪ್ರತಿಜ್ಞೆ ಪಾರ್ಥ. ಆದರೆ ಏನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ಪೂಜ್ಯ ಪಿತ, ತಾಯಿ, ವಾಸುದೇವ, ಇನ್ನು ನನಗೆ ಆಜ್ಞೆಯನ್ನು ಕೊಡಿ. ನಾನು ನನ್ನ ಪತಿಯ ದೇಹದೊಡನೆ ಚಿತಾಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡುವೆನು. ಪುತ್ರಿ, ಶಾಂತಳಾಗು.
ಭರತ ವಂಶದ ಭವಿಷ್ಯ ಸಂತಾನವನ್ನು ನಿನ್ನ ಗರ್ಭದಲ್ಲಿ ಧರಿಸಿರುವೆ. ಗರ್ಭ ತೀರು ಚಿತಿ ನೀರುವುದು ಧರ್ಮ ನಿಷಿದ್ಧ. ಹಾಗಾದ್ರೆ ನನ್ನ ಗತಿ ಏನು ವಾಸುದೇವ? ಪುತ್ರಿ, ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿ ಪುನಃ ನಿನ್ನ ಪತಿಯ ಸಾಯುಜ್ಯವನ್ನು ಪಡೆಯುವೆ. ಅಲ್ಲಿಯ ತನಕ ನಿನ್ನ ಪತಿಯು ನಿನ್ನ ಆಗಮನಕ್ಕಾಗಿ ಚಂದ್ರಲೋಕದಲ್ಲಿ ನಿನಗಾಗಿ ಕಾಯುತ್ತಿರುವನು. ಎಲ್ಲಿ ಎಲ್ಲಿ ನನ್ನ ಪತಿ? ಅದೋ ಅಲ್ಲಿ ನೋಡು. ಹಾ ಪ್ರಾಣೇಶ್ವರ,